ಕರ್ಣ ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನ ಸಂಗಡ ಬಾ ಕರ್ಣ. ಚೆನ್ನಾಗಿದೆ ಕೃಷ್ಣ, ಈ ನಿನ್ನ ವಿನೋದ ಪ್ರಸಂಗ. ಕರ್ಣ, ಓಹೋ, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರನ್ನು ಕಾಯುವುದಕ್ಕೋಸ್ಕರ ಇಷ್ಟೊಂದು ವಂಚಿಸಿದವೇ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಅದಕ್ಕೆ ಸಹಜವಾದ ಆಧಾರಗಳಿರುವ ಪರಮಾತ್ಮ. ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜರಿಸಿದೆ. ಲೋಕಪವಾದಕ್ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಿಂದ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕರಾಗಿರುವೆ. ಪಾಂಡು ಕುವರರ ಸೇರುತ್ತ ನೀನು ಕರ್ಣ, ಪಾಂಡು ಕುವರರ ಸೇರುತ್ತ ನೀನು ಕರೆಯಲು ಪೊರೆಯೈ ಧರ್ಮದಲ್ಲಿರುತ್ತ ಕರೆಯಲು ಪೊರೆಯೈ ಧರ್ಮದಲ್ಲಿರುತ್ತ ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ನೀ ಬಾಳೈ. ಸೋರಚಿರ ಶರಣರ ಶರಣರ ಸೊರೆ ಬಾಳೆ ಶರಣರ ಶರಣರ ಪೋರೆ ಮನೆ ಸೋರ ಶಿರ ಶರಣರ ಶರಣರ ಪೋರೆ ಮನೆ ಸೋರ ಶಿರ ಶರಣರ ಶರಣರ ಪೋರೆ ಮನೆ ಸುರ ಶಿರ ಶರಣರ ಶರಣರ ಪೋರೆ ಮನೆ ಮಾತನು ಪ್ರೇಮ ಲಾಲಿಸು ವೀರ ಕರ್ಣ. ಶೂರನೇ ನಾಂಕಿತ ವಿರೋಧ ದಾನ ಶೂರನೇ ನಾಂಕಿತ ವಿರೋಧ ಪರಗುಣಶೀಲ ಪರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಗಾಮಿ ಪರಹಿತ ಪ್ರೇಮಿ ಸುಕೃತ ಗಾಮಿ ಬಾಲಿ ಕಾಲಿ ಬಾಲಿ ಕಾಲಿ ಶರಣರ ಪುರೆ ಮನೆ ಸೋರಚಿರ ಶರಣರ ಶರಣರ ಪುರೆ ಮನೆ ಸೋರಾಚಿರ ಶರಣರ ಶರಣ ಪುರೆ ಮನೆ ಕರ್ಣ. ಸೋರಾಚಿರ ಶರಣರ ಶರಣರ ಪುರೆ ಮನೆ ಸುರಚಿರ ಶರಣರ ಶರಣರ ಪುರೆ ಮನೆ ಸುರಚಿರ ಶರಣರ ಶರಣರ ಪುರೆ ಮನೆ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಏನು
ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಕುಂತಿ ದೇವಿಯನ್ನ ನನ್ನ ಎತ್ತ ತಾಯಿಯೇ. ಅಯ್ಯೋ ಅಯ್ಯೋ ಪರಮಾತ್ಮ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವನಾಣೆಯು ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧ ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಯೇ ನೀನು ಶಾಪ ಪಾಪಿಯಾದ ಪರಿತಾಪ ಕೀಡ. ದೇವಾ ಶೋಧನೆಯೇ ನೀನು ಶಾಪ ಪರಿತಾಪ ಕೀಡ. ದೇವಾ ಶೋಧನೆಯೇ ನೀನು ಶಾಪ. ಬಹುದಿನ ನೊಂದೇನು ಬಂಧುಗಳಾರೆಂದು. ಬಹುದಿನ ನೊಂದೇನು ಬಂಧುಗಳಾರೆಂದು. ಇಂದು ವದನ ಅಪನಿಂದೆಯಲಿ ಬೆಂದೆ. ಇಂದು ವದನ ಅಪನಿಂದೆಯಲಿ ಬಂದೆ. ಬಂದ ವಿಮೋಚನೆ ಮಾರ್ಗವನರಿಯದೆ. ಬಂದ ವಿಮೋಚನೆ ಮಾರ್ಗವನರಿಯದೆ. ದೇವಾ ಶೋಧನೆಯೇ ವಿಧಿ ಶಾಪ ಪಾಪಿಯಾದಿ ಪರಿತಾಪ ಕೀಡ. ದೇವಾ ಶೋಧನೆಯೇ ಇದು ವಿಧಿ ಶಾಪ. ಪರಮಾತ್ಮ ಜನ್ಮ ರಹಸ್ಯದ ಆದರ್ಯವರಿತು. ಜನುಮದಾತೆಯ ನಿರ್ದಯವರಿತು. ದೇವಾ ದೇವಾ ಜನ್ಮ ರಹಸ್ಯದ ಆದರ್ಯವರಿದು. ಜನುಮದಾತೆಯ ನಿರ್ದಯವರಿದು. ಜೀವಿಸಲೇ ಬರೀ ಸಹಜನರೊಡಗೂಡಿ. ಜೀವಿಸಲೇ ಬರೀ ಸಹಜನರೊಡಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇ ನಿದು ವಿಧಿ ಶಾಪ ಪಾಪಿಯಾದೆ ಪರಿತಾಪ ಕೀಡ. ದೇವಾ ಶೋಧನೆಯೇ ನಿದು ವಿಧಿ ಶಾಪ ವಿಧಿ ಶಾಪ. ಒಂದು ಕಡೆ ಆಶೆ ನೀಡಿ ಆದರಿಸ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಕೊರಳಿಗಿಸುತ್ತಿರುವ ನನ್ನ ಪಾಂಡವರು.
ಆಶ್ರಯಿಸಲಿ? ಯಾರನ್ನು ಆಶ್ರಯಿಸಲಿ? ಅಯ್ಯೋ ಅಯ್ಯೋ, ದಿಕ್ಕೇ ತೋಚದಂತಾಗುತ್ತಿಲ್ಲ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುಷ್ಕೀರ್ತಿಯಿಂದ ಕಳಂಕದಿಂದ ಉದ್ಧಾರ ಮಾಡುವೆನು. ಇನ್ನು ಮುಂದೆ ಯಾರನ್ನು ಚದಿಸಬೇಕು, ಯಾರನ್ನು ಆಶ್ರಯಿಸಬೇಕು, ನೀನೇ ನಿರ್ಧಾರ ಮಾಡು. ಮತ್ತೊಂದು ವಿಚಾರ ಕರ್ಣ. ಏನು ಪರಮಾತ್ಮ? ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲ್ಲ, ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ವೇಳೆ ಆಯಿತು, ನಾನಿನ್ನ ಹೊರಡಲೆ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ? ಅಯ್ಯೋ ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರಿಂತವರೇ ಎಂದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ನನ್ನ ಕೈಯಾರ ನನ್ನ ಪಾಂಡವರನ್ನು ಕೊಲ್ಲಲಿ? ಕೊಲ್ಲಲೇನ್ ಪಾಂಡು ಕುಮಾರರಂ ಕೊಲ್ಲಲೇ? ಕೊಲ್ಲಲೇನ್ ಪಾಂಡು ಕುಮಾರರಂ ಕೊಲ್ಲಲೇ? ದುರದಳ ತಮ್ಮಂದಿರಂ ಕೊಲ್ಲುವುದೇ? ಕೊಲದಾಂ ಬಿಟ್ಟರೆ ಕೌರವೇಂದ್ರ ಈ ದಾರಿಣಿಯಳ್ ಸಿರಿ ಸಂಪತ್ತಿ ನಿನ್ಬಾಳ್ವನೇ. ಚಲದಿನ್ ಪಾರ್ಥನ ರುಂಡವಂ ತರಿದು, ಛಲದಿನ್ ಪಾರ್ಥನ ರುಂಡವಂ ತರಿದು ಮತ್ತವನಿಗೆ ಆನಂದವಂ ಸರಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ಐವರ ಕಾಂತೆ ಎನಿಸಿಹ ಚಿಂತೆ, ಐವರ ಕಾಂತೆ ಎನಿಸಿಹ ಚಿಂತೆ, ತಳೆದ ಪರಿಭವ ಸವೆದಿನ ಜೀವ, ಕಳೆದ ಪರಿಭವ ಸವೆದಿನ ಜೀವ, ಸರ್ವೇಶ ಕೊಡುತ್ತಿರ ವಿಭವ, ಸರ್ವೇಶ ಕೊಡುತ್ತಿರ ವಿಭವ, ಜ್ವಲಿಸುವುದು
ದಯಾನಿದೆ. ನಿನ್ನ ಹೊರತು ನನಗೆ ಅನ್ಯರು ಗತಿಯಾರು. ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕನ ಭಗ್ನವನ್ನು ಸಹಿಸಿದ್ದಾಯಿತು. ಇನ್ನು ಮುಂದಾದರೂ ಇನ್ನು 3-4 ದಿನವಾದರೂ ಸಂತೋಷವಾಗಿ ಕಾಲು ಕಳೆಯನೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಇಂತಹ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ ದೇವ? ಹೇಗೆ ಇರಿದು ಚಿಂತಾ ಮಗ್ಗಳಾಗಿರುವಳು ಮನೋನ್ಮಣಿ ವಾಸುದೇವನಾಸರಯು ನಮಗಿರಲು ವಾಸುದೇವನಾಸರಯು ನಮಗಿರಲು ಬಂದುದಾವುದೇ ಕೊರತೆ ಪರಮ ವಿಕ್ರಮದಿ ಪರಿಹರಿಸದಿದ್ದರೆ ಪ್ರಚಂಡ ಭೀಮ ಏಕೆ ಚಿಂತಿಪೆ ದ್ರುಪದ ನಂದಿನಿ ಏಕೆ ಚಿಂತಿಪೆ ದುಃಖದ ಬಿಡೋ ಅಭಯ ಬಿಡೋ ಕಮಲ ಚಾಲಿ ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು ಯಾರಾದರೂ ಏನಾರು ಅಂದರೆ ಅಪಮಾನ ಮಾಡಿದರೆ ನೀವೇ ಪ್ರತೀಕಾರವನ್ನು ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವಳಿಗೆ ಅಪಮಾನವಾದರೆ ಅನ್ಯರನ್ನು ಆಶ್ರಯಿಸಬೇಕು. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನಂದಿರಿ? ಋಷಿಗಳ ಆಜ್ಞೆ? ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ಆಜ್ಞೆ ಮಾಡಿದರಲ್ಲೇ. ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಅಣ್ಣನ ವಿವೇಕದಿಂದ ಒಂದು ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ, ಜಗ ಮನೆಯ ಚಿತ್ರದಲ್ಲಿ ಕಥೆಗಳ ದೇಶಿನ ನಿತ್ತಬಸೆ ನಡೆಸುವೆ. ಕಥೆಗಳ ದೇಶಿನ ಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಬಾರಿ ಬೇಡಿಕೊಂಡಿರುವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ಹೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಪ್ರಿಯ? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ಅಣ್ಣನ ಆಜ್ಞೆಯ ಹೊರತು ಅದು ಇಂದಿನ ಮಾತು. ಅದು ನಾನು ಯಾರ ಆಜ್ಞಾಧಾರಕನೂ ಅಲ್ಲ.
ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ದರ್ಶನಕ್ಕೆಂದು ಹೋಗಿದ್ದಾಗ ಅಲ್ಲಿಗೆ ದುರ್ಯೋಧನನ ಮಡದಿಯಾದ ಭಾನುಮತಿಯು ಅಲ್ಲಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಹಾಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟವೇ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನ ವಿಲಾಸ ವಿಭ್ರಮಗಳಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕೆಂದು ಹಿಂದಿರುಗಿದಾಗಲೇ ನಾನೀಗಾಗಬಹುದೆಂದು ತಿಳಿದಿದೆ. ಅದು ಆಗಿರಲಿ, ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ ಬಾಬು, ಚಮತ್ಕಾರವಾದ ಉತ್ತರ. ಎಷ್ಟೇ ಆಗಲಿ ನೀನು ನನ್ನ ಮುದ್ದಿನ ರಾಣಿ. ಮರ ಕೆಣಕು ತೆರಣದ ವಂಶವನು ನಾಶವಗೈವೆ. ಪಾಂಚಾಲಿ ಪರಕೊಲ ಅದ ಮರ ಕೆಣಕು ತೆರಣದ ವಂಶವನು ನಾಶವಗೈವೆ. ದುಶಾಸನವಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಂಡು ಮುಡಿಯನ್ನು ಕಂಡು ಪಾಂಚಾಲಿ, ನೀನು ನಮ್ಮ ಸಂಗಡ ಕಥನ ಮಾಡುವುದರಲ್ಲೇ ನೀನು ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಇಲ್ಲ, ನೀನು ಚತುರಳು, ಮಹಾನ್ ಚತುರಳು. ಪ್ರಾಣೇಶ್ವರ, ಪ್ರಾಣಕಾಂತ, ಓ ಪ್ರಾಣವಲ್ಲಭ, ತ್ರಿಪದ ಅಂದಿನಿ, ನೆನಪಿರುವುದೇ? ಅಂದು ನನ್ನ ಬಿಚ್ಚಿದ ಮುಡಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಇನ್ನೂ ಏನೇನೇನೇನೋ ನುಡಿದಿದರಲ್ಲವೇ? ಪುನಃ ನನ್ನ ಪ್ರತಿಜ್ಞಾವಚನಕ್ಕೇನು ಅಪೇಕ್ಷಿಸುತ್ತಿಲ್ಲವೇ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮಾಡಿದಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಪ್ರತಿಜ್ಞೆ ಮಾಡಿದರೆ ಏನಾಯಿತು? ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಹಾಗರೇನು ಮಾಡಲಿ? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ನಾನು ಕೆಲಸ ಬೇಡ ಪಾಂಚಾಲಿ, ನಾನು ಯಾವ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ಅವನು ಯುದ್ಧವನ್ನು ಆತುರದಿಂದ ನಿರ್ವಹಿಸುತ್ತಿದ್ದಾನೆ. ಧರ್ಮಪಾರಾಯಣದ ಯುಧಿಷ್ಠರನು ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಭೀಮಸೇನ ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ಇನ್ನವರನ್ನು ಧಾರಿಸುತ್ತಾರಲ್ಲ. ಅರ್ಜುನ, ಈ ಬಾರಿ ಅವನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರ ಭೀಮಸೇನನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಹಸವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ? ದುಡುಕುತನವೋ ಬೇಡವೋ ತಮ್ಮ, ಬಿಡು ಬಿಡಿಂತು ಕಥೆಯ ಭೀಮ. ದುಡುಕುತನವೋ ಬೇಡವೋ ತಮ್ಮ, ಬಿಡು ಬಿಡಿಂತು ಕಥೆಯ ಭೀಮ. ದುಡುಕುತನವೋ ಬೇಡವೋ ತಮ್ಮ.
ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲೂ ಸಹ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆದ್ದಿತ್ತು. ಅದನ್ನು ಈ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಕಂಡವರ ಮನೆಯಲ್ಲಿ ಭಿಕ್ಷೆ ಯಾಚನೆ ಮಾಡಲು ಆ ಪಾಂಡವರಾಜೇಂದ್ರನು ಏಡಿ ಪುತ್ರರನ್ನಾಗಿ ಪಡೆಯಲಿಲ್ಲ. ಅದು ಇದೊಂದು ಗಳಿಗೆನೂ ಸಹಿಸಲಾರೆನು. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ಅಪೇಕ್ಷಿಸಿಲ್ಲ. ನಾನು ಮತ್ತು ನನ್ನ ಈ ಗಡೆ ಈಗದ ಜಗದ ಮಹಾಯುಧ, ಈಗದ ಜಗದ ಮಹಾಯುಧ, ಈಗದ ಯೋಧನರು ದುರಾಗಗಳು ನಾದು ಪದವೆಯದರು ಯೋಧನರು ದುರಾಗಗಳು ನಾದು ಪದವೆಯರು ಧರ್ಮದಾಂಡರ ಗರ್ವವರಿದು ಧರ್ಮದಾಂಡರ ಗರ್ವವರು ಧ್ವಂಸಗೈದುದರ ಭಾಗವರು ಈಗದ ಜಗದ ಮಹಾಯುಧ, ಈಗದ ಗೌರವ ಹಟ್ಟಿ ಸಮರದ ಮುಂಚೆಯುತ್ತದೆ. ಗೌರವ ಹಟ್ಟಿ ಸಮರದ ಮುಂಚೆಯುತ್ತದೆ. ಮೆಟ್ಟುತ್ತ ಎಲೆಯ ಕೊಟ್ಟುತ್ತ ಗಲೆಯಳು ಮೆಟ್ಟುತ್ತ ಎಲೆಯ ಕೊಟ್ಟುತ್ತ ಗಲೆ ಕೊಟ್ಟು ಕೊಟ್ಟಿದ್ದರ ಭಾಗವರು ಈಗದ ಜಗದ ಮಹಾಯುಧ, ಈಗದ. ಇವೆರಡೇ ಸಾಗು ಗುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡಿರಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ದುರ್ಬಲನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನಿನಿ ಮಾನದ ವೇದನೆ ಬರೆ ಸಮಯವಿದಂತರಿತಯ ಕರುಣೆ ತಗೆ ದುಗುಟವ ಕರುಣೆ ತಗೆ ದುಗುಟವ ಧರ್ಮದ ನಮ್ಮಯ ನಿರ್ಮಲ ಪ್ರಾಂತವ. ಪಾಂಚಾಲಿ, ಧರ್ಮದ ನಮ್ಮಯ ನಿರ್ಮಲ ಪ್ರಾಂತವು ನೀರುವುದನುಚಿತ ಪರಿಚಿತ ನುಡಿಯ ನೀರುವುದನುಚಿತ ಪರಿಚಿತ ನುಡಿಯ ಕವಿಗುದು ಮನದನು ತಾಪವ ಕರುಣೆ ಸೈಬುದು ಮನದನು ತಾಪವ ಕರುಣೆ ಧರ್ಮದಿಂದ ತನ್ನ ಕಾರ್ಯ ಸಾಧಿ ಕೋಮಲ ಹೃದಯ ಕೊರಗುವುದೇ ಪರೆ ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗುವುದೇ ಸಾರಸಾಕ್ಷಿನಿ ಅರಿಯದ ಈ ಪರೆ ಸಾರಸಾಕ್ಷಿನಿ ಅರಿಯದ ಈ ಪರೆ ಹೇಗಿತ್ತು ನೀನಿತ್ತು ವಿಷಾದ ಮಾಡುವೆ ಹೇಗಿತ್ತು ನೀನಿತ್ತು ವಿಷಾದ ಮಾಡುವೆ ಮಾಜಿನಿ ಮಾನದ ವೇದನೆ ನೀ ಪರೆ ಸಮದವಿಕರಿತಯ ಕರುಣೆ ಕೇತಗೆ ಇಟ್ಟುಗುಟವ ಕರುಣೆ ಕೇತಗೆ ಇಟ್ಟುಗುಟವ. ಏನು ಹೇಳವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ರಾಜ, ಪಾಂಚಾಲಿ, ಯುದ್ಧವು ಎಂತಹ ಗೌರವ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗಾಗಿ ಕಳಿಸಿ ಅಪಮಾನ ಹೊಂದಿಸಿರಿ. ಇನ್ನು ಕುಲ ಪುರೋಹಿತರನ್ನು ಸಂಧಿಗೆ ಕಳಿಸಲು ಮದುವೆ ಔತಣ ಕೂಟವೇ
ಎಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಇನ್ನು ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳಿಸಿ ಎಲ್ಲಿ ಅಪಹಾಸ್ಯ ಕೀಡು ಮಾಡುವಿರುವೋ ಎನ್ನುವ ಚಿಂತೆ ನನ್ನನ್ನು ಎಡಬಿಡದೇ ಕಾಡುತ್ತಿರುವುದು. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಈ ಅಪೌರುಷನ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ನಗುತ್ತಾ ಇತ್ತಲೇ ಬರುತ್ತಿರುವುದು. ರಾಜಸಭೆಯ ವರ್ತಮಾನವನ್ನು ತಿಳಿದು ಆ ನಂತರ ತಮ್ಮ ಇಚ್ಛೆಯಂತೆ ಮಾಡಿ. ಮಾನವ ಜನ್ಮ ತುಳಿಯುತ್ತಲೇ ಮೋಹನ ದಾನದೊಳ್ಳೋ ಮೋಹನ ದಾನದೊಳ್ಳೋ ಘನ ಮಾನವ ಜನ್ಮ ತುಳಿಯುತ್ತಲೇ ಮೋಹನ ದಾನದೊಳ್ಳೋ ನನಸಿಲ್ಲರಿಗೆಲ್ಲ ಅಜ್ಞಾನ ಮದವೇರಿ ನನಸಿಲ್ಲರಿಗೆಲ್ಲ ಅಜ್ಞಾನ ಮದವೇರಿ ಮಾಯಾ ಭಾಷೆ ಬಲಿಯಾಗಿ ಮಾಯಾ ಭಾಷೆಗೆ ಬಲಿಯಾಗಿ ಹರೋ ಮೋಹನ ಘನ ಮಾನವ ಜನ್ಮ ತುಳಿಯುತ್ತಲಿರುವುದು ಮೋಹನ ದಾನದೊಳ್ಳೋ ಮೋಹನ ದಾನದೊಳ್ಳೋ ಸಜ್ಜನರೆಲ್ಲರೂ ದುರ್ಜನರೊಡಗು ಸಜ್ಜನರೆಲ್ಲರೂ ದುರ್ಜನರೊಡಗು ಮೋಹಪಾಶಗೆ ಬಲಿಯಾಗಿ ಹರೋ ಮೋಹಪಾಶಗೆ ಬಲಿಯಾಗಿ ಹರೋ ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲಗೊಳಿಸುತ್ತೆ ಧರ್ಮವನ್ನುಳಿಸುವೆ ನಿರ್ಮೂಲಗೊಳಿಸುತ್ತೆ ಧರ್ಮವನ್ನುಳಿಸುವೆ ಮೋಹನ ದಾನದೊಳ್ಳೋ ಘನ ಮಾನವ ಜನ್ಮ ತುಳಿಯುತ್ತಲಿರುವುದು ಮೋಹನ ದಾನದೊಳ್ಳೋ ಮೋಹನ ದಾನದೊಳ್ಳೋ. ಅಣ್ಣ, ಈ ಅಗ್ನಿಪುತ್ರಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ಸಹೋದರಿ, ನಂಬಿದೆ ನಯ್ಯ ಅಂಬುಜನಾವ ಬಿಡದೆ ಮುರೆ ಶ್ರೀಹರಿ. ನಂಬಿದೆ ನಯ್ಯ ಅಂಬುಜನಾವ ಬಿಡದೆ ಮುರೆ ಶ್ರೀಹರಿ. ದೇವಾದಿ ದೇವ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಧರ್ಮನಂದನ, ನಿನಗೆ ಮಂಗಳವಾಗಲಿ. ವಾಸುದೇವ, ನಾನು ಸಹ ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ, ದೇವಕಿ ವರನಂದನ ನಮಿಪೆ ಮಾಧವ, ದೇವಕಿ ವರನಂದನ. ಗೋಪಿಯ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮನಸೋದ ಜನರ. ಪರಮಾತ್ಮ, ನಂದ ಗೋಪಿಯ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮನಸೋದ ಜನರ. ಬಂದು ವಿನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಕೃಷ್ಣ ಬಂದು ವಿನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿಗೆ ಆನಂದ ಬೆಳಗಾಯಿತು. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ, ಇನ್ನು ನಿಮಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ, ದೇವಕಿ ವರನಂದನ ಭವಜನಯನ. ನಮಿಪೆ ಮಾಧವ, ದೇವಕಿ ವರನಂದನ, ದೇವಕಿ ವರನಂದನ, ದೇವಕಿ ವರನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿ ರಾಜಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ ನಾನು ಮಾಡುವೆನು. ನಿಮ್ಮ ಅಣ್ಣನ ಮಾತು ಮುಗಿದ್ರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ನಾನು ತಡೆಯಲಾರೆ. ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆನ ಕೇಳಲು ಇಚ್ಛೆಯಾಗಿತ್ತು, ಅದನ್ನು ಸಾಧಿಸಿದೆ. ಕೃಷ್ಣ, ನಾನಿನ್ನು ಹೋಗುವೆನು. ಸಹೋದರರೇ, ಈ ಅಪೌರುಷದ ಕುಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಇನ್ನ ಸೇಡನ್ನು ತೀರಿಸುವನು. ನೀನು ನಿಜವಾಗಿ ಇಡುಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಈ ಸ್ವಾಭಿಮಾನೇಶ್ವರ ಸಂಧಾನೊಡನೆ ಈ ಪ್ರಚಂಡ ಭೀಮನಿಯಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಓ ದುರ್ಯೋಧನ! ಆ ದುರ್ಯೋಧನ, ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳೋ ನಿಶ್ಚಯ ಇತ್ತು, ಅದನ್ನು ಸಾಧಿಸಿದೆ ಕೃಷ್ಣ. ಇನ್ನು ನಾನು ಹೋಗುವೆನು. ಸಹೋದರೇ, ಈ ಅಪೌರುಷ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ.
ಯಾಜ್ಞಸೇನಿ, ನೀ ನಿರಾಶರಾಗಬೇಡ. ಈ ಬಿಂಬನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಎಲ್ಲ ಹೋಯ್ತದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಏಕೆ ಕೃಷ್ಣ? ಇದು ಪರಿಯಸ್ಸಲ್ಲ ಭೀಮಸೇನ. ನೀನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಇಲ್ಲಿ ನಿನಗದೇನು ಸ್ವಲ್ಪ ದೂರವಾಗಿಡು. ಹೀಗೆ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ಇನ್ನು ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಆಗಲಯ್ಯ. ಅರ್ಜುನ, ಕ್ಷಣಕಾಲ ಈಗ ಅದೇನು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಆಗಲಿ ಅಣ್ಣ, ನಿನ್ನ ಮಾತನ್ನಿಂದಾದರೂ ಮೀರಿರುವೆನೆ. ಆದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡು. ಇದೇನು ಪರಿಹಾಸವೇ ಅಣ್ಣ? ಪರಿಯಸ್ಸವಲ್ಲ ಸಹೋದರಿ. ಶತ್ರುಗಳ ಎಡೆಬಿರಿ ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತಿ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡು. ಪಾಂಚಾಲಿ, ಇಷ್ಟನೇಳಂತೆ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಯಾರು ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಹರಿ ಪರಿ ಗೈದವ ದುರ್ಣನವ ಹರಿ ಪರಿ ಗೈದವ. ಕೃಷ್ಣ ಹರಿ ಪರಿ ಗೈದವ ದುರ್ಣನವ ಹರಿ ಪರಿ ಗೈದವ. ಹರಿ ಪರಿ ಗೈದವ ಅವ ಹರಿ ಪರಿ ಗೈದವ. ಕೃಷ್ಣ ಕೊರಸ ಬಯಲಗಿ ತರಹ ಮಾಡಿದ, ಕೊರಸ ಬಯಲಗಿ ತರಹ ಮಾಡಿದ. ಹರಿ ಪರಿ ಗೈದವ ಗೋಳನವ ಹರಿ ಪರಿ ಗೈದವ. ಕೃಷ್ಣ ಕೇಶವನಿನ ರೇಖೆಯು ಬೀಜೆಯಿಂದಲೇ ತೋರ್ಪದು. ಕೃಷ್ಣ ಕೇಶವನಿನ ರೇಖೆಯು ಬೀಜೆಯಿಂದಲೇ ತೋರ್ಪದು. ಕೇಶ ಬಯದೆ ಮನ ಕಾತಳಿಸುವುದು ಬಲ, ಕೇಶ ಬಯದೆ ಮನ ಕಾತಳಿಸುವುದು. ಹರಿ ಪರಿ ಗೈದವ ಋಣನವ ನಾರಿ ಪರಿ ಗೈದವ. ಪರಿ ಗೈದವ ನಾರಿ ಪರಿ ಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಲ್ಲಿ ನನ್ನನ್ನು ಬಂಧಿಸಲಿಸಿದ್ದರೆ ಯಾರು? ಯಾರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಂದ ಸಾಧ್ಯ? ಯಾಜ್ಞಸೇನಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯವನ್ನೆಸಗಿದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ನಿಯನ್ನು, ಪಾಂಡವರ ಬಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಮಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗೆ ಉಳಿಯುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಎಂದಿಗೂ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದ್ದೇನೆಂದು. ಅಗ್ರಜ, ಬಿಚ್ಚು ನನ್ನ ಕರಗಳನ್ನು. ಸಹೋದರ, ನನ್ನ ಕರಗಳನ್ನು ಬಿಡಿಸು. ಕೃಷ್ಣ, ಏನಾದರೂ ನನ್ನ ಕರಗಳನ್ನು ಬಿಡಿಸು. ಏನು
ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ನನಗದೆ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆದ್ರೆ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಪಾಂಡವರು ಶೌರ್ಯವನ್ನು ಮುಟ್ಟಿದಾಗ ಪಾಂಡವರ ಅಪಕೀರ್ತಿನ ಹೊಂದಿ ನಾಶವಾಗಿ ನಿಂತಿದ್ದ ಈ ರಾಜನಂದಿಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ್ದೆನು. ಈ ದಿನ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಬಲಶೂನ್ಯತೆಯ ಕುಲ ಏಡಿಗಳು ಮುಗಿಸಿಕೊಂಡ್ರೆ ಬಲಶೂನ್ಯತೆಯ ಕುಲ ಹೇಡಿಗಳು ತಂದು ದಳಗಳನ್ನು ಕಳೆದು ದಾಹ ಮುಗಿಸಿಕೊಂಡ್ರೆ ದಾಹ ಮುಗಿಸಿಕೊಂಡ್ರೆ ಕೃಷ್ಣ ಪಾಂಡವರ ಸಿಯ ಕುರುಬನ ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಪಾಂಡವರಾಸಿಯ ಕುರುಬನ ಮುಟ್ಟಿದ ಚಂಡ ಕೌರವರ ಗುಂಡಿಗೆ ತಂಡ ಎಲುಬುಗಳ ತುಂಡರಿಸಿ ಚಂಡಿಗೌರವ ಮಾಡಿಸುವೆ. ತಂಡ ಎಲುಬುಗಳ ತುಂಡರಿಸಿ ಚಂಡಿಗೌರವ ಮಾಡಿಸುವೆ. ಶೂನ್ಯತೆಯ ಕುಲ ಹೇಳಿ ತಂದು ನನಗೆ ತಲೆಗಾಲು ಕೊಟ್ಟು ನೆಗಳು ತೊಡೆದು ನನ್ನ ದಾಹ ಮುಗಿಸಿಕೊಳ್ಳೆ ನನ್ನ ದಾಹ ಮುಗಿಸಿಕೊಳ್ಳೆ. ವಾಯುವೇನವರಮ್ಮ ಸೋದರಿ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆಯ ಕುಂತಿದ್ದೇನೆ ಸಂಜ್ಞಾಪನ ಮಾಡಿದ್ದೇ ನಿಜವಾಗಿದ್ದರೆ, ಮುಂದೆ ಬರುವ ಮಹಾಕ್ಷರ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಆ ದುಶ್ಯಾಸನ ವಕ್ಷಸ್ಥಳವನ್ನು ಬಯಲು ಆ ಬಿಸಿ ರಕ್ತದಿಂದ ಪಾಂಚಾಲಿಯ ತಲೆಗೆ ತೈಲವಾಗಿ ಹಚ್ಚುವೆನು. ಅವಗಳ ದಂತಗಳನ್ನು ಕಿತ್ತು ಪಾಂಚಾಲಿಯ ಕೇಶವನ್ನು ಬಾಚುವೆನು. ಆ ವಕ್ಷಸ್ಥಳವನ್ನು ಬಯಲು ನಾನು ಬಿರುಮುಡಿಯನ್ನು ಕಟ್ಟುವೆನು. ಅದು ಅಲ್ಲದೆ ಆ ದುರಾಂಕಾರಿಯ ದುರ್ಯೋಧನ ಸ್ಥಳವನ್ನು ಬಯದು ಅವನ ರಾಜ ಕಿರೀಟವನ್ನು ನನ್ನ ಎಡಗಳನ್ನು ಪುಡಿ ಪುಡಿ ಮಾಡಿ ಈ ನನ್ನ ಗದೆಯಿಂದ ಅವನ ತೊಡೆಯನ್ನು ಮುರಿದು ನುಚ್ಚನು ಮಾಡುವೆನು. ಅವನ ಅದು ಅಲ್ಲದೆ ಅವನ ರುಂಡ ಭುಂಡವನ್ನು ಚೆಂಡಾಡುವೆನು. ಈ ರೀತಿ ಮಾಡದೆ ಹೋದರೆ ನನಗೆ ಘೋರ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ.